ಪುನೀತ್ ರಾಜ್ಕುಮಾರ್ ಪುತ್ಥಳಿ ಕೆಡವಲು ಸಂಚು. ಅಪ್ಪು ಹುಟ್ಟು ಹಬ್ಬದಂದು ನಿರ್ಮಾಣ ಮಾಡಿದ್ದ ಪುತ್ಥಳಿಗೆ ಕಂಟಕ. ಎಸ್ ವೀಕ್ಷಕರೇ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದ ಅಪ್ಪು ಪುತ್ಥಳಿಗೆ ಇದೀಗ ಕಂಟಕ ಎದುರಾಗಿದೆ. ನಗರದ 4ನೇ ವಾರ್ಡಿನ ಪ್ರಶಾಂತ ನಗರದಲ್ಲಿ ನಿರ್ಮಿಸಲಾಗಿದ್ದ ಅಪ್ಪು ಪುತ್ಥಳಿಯನ್ನ ಕಿಡಿಗೇಡಿಗಳು ತೆರವು ಮಾಡಲು ಸಂಚು ರೂಪಿಸುತ್ತಿದ್ದಾರೆ ಅಂತ ಅಪ್ಪು ಅಭಿಮಾನಿಗಳು ಆರೋಪಿಸುತ್ತಿದ್ದಾರೆ. ಹೌದು, ಕರ್ನಾಟಕ ಪುಲಿಕೇಶಿ ಸಂಘದಿಂದ ಕೆವಿ ಟ್ರಸ್ಟ್ನ ಅಧ್ಯಕ್ಷರಾದ ಕೆವಿ ನವೀನ್, ಕಿರಣ್ ಹಾಗೂ ನಗರಸಭಾ ಅಧ್ಯಕ್ಷರಾದ ಗಜೇಂದ್ರ ಅವರ ನೇತೃತ್ವದಲ್ಲಿ ಅಪ್ಪು ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ಈಗ ಈ ಪುತ್ಥಳಿ ತೆರವಿಗೆ ಪಿತೂರಿ ನೀಡಿತಾ ಇದೆ ಅಂತ ಕರ್ನಾಟಕ ಪುಲಿಕೇಶಿ ಸಂಘದ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶಿಲ್ಪಗೌಡ ಮಾತನಾಡಿ, ಅಪ್ಪು ಪುತ್ಥಳಿಯನ್ನ ಕಾಣದ ಕೈಗಳು ತೆರವು ಮಾಡಲು ಕುತಂತ್ರ ರೂಪಿಸ್ತಾ ಇದ್ದು, ಯಾರು ಈ ಕೆಲಸನ ಮಾಡ್ಬೇಕಂತ ಇದ್ದಾರೋ ಅವರು ಮೊದಲು ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಕಾದ ಕೆಲಸಗಳು ತುಂಬಾ ಇದೆ, ಮೊದಲು ಅದನ್ನ ಮಾಡಿ ಎಂದಿದ್ದಾರೆ. ಅಪ್ಪು ಪುತ್ಥಳಿಯನ್ನ ತೆರವು ಮಾಡಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವಂತ ಎಚ್ಚರಿಕೆಯನ್ನ ನೀಡಿದ್ರು. 17ನೇ ತಾರೀಕು ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ 50ನೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ ಪುತ್ಥಳಿ ಅನಾವರಣ ಮಾಡಿದೀವಿ. ಇದಕ್ಕೆ ಕಾಣದ ಕೈಗಳಿಂದ ತುಂಬಾ ಕುತಂತ್ರ ನಡೀತಿದೆ ಅಂತ ತಿಳಿದು ಬಂದಿದೆ. ಒಂದನ್ನೇ ಹೇಳಕ್ ಇಷ್ಟಪಡ್ತೀವಿ, ಪುನೀತ್ ರಾಜ್ಕುಮಾರ್ ಅವರು ಇಡೀ ನಮ್ಮ ಕರ್ನಾಟಕನೇ ಅಲ್ಲ, ಇಂಡಿಯಾ ಪೂರ್ತಿ ಬೇರೆ ಕಂಟ್ರಿಗಳಲ್ಲೂ ಅಭಿಮಾನಿ ಬಳಗವನ್ನ ಇಟ್ಕೊಂಡಿದ್ದಾರೆ. ದೇವರಂತ ಮನುಷ್ಯರನ್ನ ಅವ್ರ ಪುತ್ಥಳಿನ ಅನಾವರಣ ಮಾಡ್ತೀವಿ ಅಂತಿರೋದು ಇದು ನೋವಿನ ಸಂಗತಿ. ಒಂದನ್ನ ಹೇಳಕ್ ಇಷ್ಟಪಡ್ತೀವಿ, ಯಾರು ಈ ಕೆಲಸನ ಮಾಡಬೇಕು, ತೆರವುಗೊಳಿಸ್ಬೇಕು ಅಂದ್ಕೊಂಡಿದ್ರ, ಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ಮಾಡೋಕ್ಕೆ ತುಂಬಾನೇ ಕೆಲಸಗಳಿದೆ. ನೀವು ಅದನ್ನ ಅಭಿವೃದ್ಧಿ ಮಾಡೋದಾಗ್ಬೋದು, ತಮ್ಮ ವಾರ್ಡ್ಗಳಲ್ಲಾಗ್ಬೋದು, ತಮ್ಮ ತಾಲೂಕಲ್ಲಾಗ್ಬೋದು, ಆ ಕೆಲಸನ ಮಾಡೋದ್ರ ಕಡೆ ಗಮನ ಕೊಡಿ. ದೇವರಂತ ಮನುಷ್ಯನ ಏನಾದರೂ ಪುತ್ಥಳಿ ಅನಾವರಣ ಆಯಿತು ಅಂದ್ರೆ, ಅದನ್ನ ತೆರವುಗೊಳಿಸಿದೀರಾ ಅಂದರೆ ಇಡೀ ರಾಜ್ಯದಾದ್ಯಂತ ಏನು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ ಅಷ್ಟು ಜನನೂ ಸೇರಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತೀವಿ. ಒಟ್ನಲ್ಲಿ ಅಪ್ಪು ಹುಟ್ಟು ಹಬ್ಬದಂದೇ ಪ್ರತಿಷ್ಠಾಪಿಸಲ್ಪಟ್ಟಿದ್ದ ಅಪ್ಪು ಪುತ್ಥಳಿಗೆ ಇದೀಗ ಕಂಟಕ ಎದುರಾಗಿದ್ದು ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.